ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ಕರ್ಣಂ ಟಾಕೀಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಕರ್ಣಂ. ಇವತ್ತು ನೀವು ನೋಡ್ತಾ ಇದ್ದೀರಾ ಕರ್ಣಂ ಟಾಕೀಸ್ನಲ್ಲಿ ಬಾರ್ಡರ್ 2 ಚಿತ್ರದ ರಿವ್ಯೂ. ಸೊ ಈ ಚಿತ್ರ ಹೇಗಿದೆ, ಇದನ್ನ ನೋಡ್ಬೋದಾ, ಇದರಲ್ಲಿ ಇದಕ್ಕೂ ಬಾರ್ಡರ್ 1ಗೂ ಎಷ್ಟು ಡಿಫ್ರೆನ್ಸ್ ಇದೆ, ಅಲ್ಲಿ ಸೀಕ್ವೆಲ್ಸ್ಗೆ ಇದು ನ್ಯಾಯ ಒದಗಿಸಿದಾರಾ ಏನು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಬನ್ನಿ, ಹಾಗಾದ್ರೆ ತಡ ಯಾಕೆ ಮಾಡೋದು, ನಾವಿವತ್ತು ಬಾರ್ಡರ್ 2 ರಿವ್ಯೂ ಬಗ್ಗೆ ನೋಡೋಣ. ಸೊ ಈ ಬಾರ್ಡರ್ 2 ಚಿತ್ರನ ಡೈರೆಕ್ಟ್ ಮಾಡಿರೋರು ಅನುರಾಗ್ ಸಿಂಗ್. ಇವರು ಈ ಹಿಂದೆ ತುಂಬಾ ಫಿಲಮ್ನ ಡೈರೆಕ್ಟ್ ಮಾಡಿದ್ದಾರೆ. 1997 ಇಂದನೂ ಡೈರೆಕ್ಷನ್ ಮಾಡ್ಕೊಂಡ್ ಬಂದಿದ್ದಾರೆ. ಆದರೆ ನಿಮಗೆ ನಾನು ಹೇಳಿದ ತಕ್ಷಣ ಗೊತ್ತಾಗುವಂಥ ಫಿಲಮ್ ಕೇಸರಿ. ಅವರು ಬೇಕಾದಷ್ಟು ಫಿಲಮ್ಗಳು ಮಾಡಿದ್ದಾರೆ, ಎಲ್ಲ ಹೀರೋಗಳ ಜೊತೆ ಡೈರೆಕ್ಷನ್ ಮಾಡಿದ್ದಾರೆ. ಆದರೆ ಕೇಸರಿ ಕೂಡ ಬಾರ್ಡರ್ 2 ಥರದ್ದೇ ಒಂದು ಐತಿಹಾಸಿಕ ಘಟನೆ ಇಟ್ಕೊಂಡು ಮಾಡಿದಂಥ ಚಿತ್ರ. ಓಕೆ, ಇನ್ನು ಈ ಬಾರ್ಡರ್ 2ನಲ್ಲಿ ಮೇಜರ್ ರೋಲ್ ಮಾಡಿರೋದು ಸನ್ನಿ ದಿಯೋಲ್, ವರುಣ್ ಧಾವನ್, ದಿಲ್ಜಿತ್ ದೋಸಾನ್ ಮತ್ತೆ ಆಹ್- ಆಹನ್ ಶೆಟ್ಟಿ. ಆಹನ್ ಶೆಟ್ಟಿ ಅವರು ಸುನಿಲ್ ಶೆಟ್ಟಿ ಅವರ ಮಗ. ಅವರು ಇದ್ರೊಳಗೆ ಡೆಬ್ಯೂಟ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಗೊತ್ತಿರೋ ಹಾಗೆ ಸನ್ನಿ ಡಿಯೋಲ್ ಅವರು ಬಾರ್ಡರ್ 1 ಇದ್ರು, ಬಾರ್ಡರ್ 2 ಇದ್ದಾರೆ. ಸೊ ಅವರಲ್ಲಿ ಏನು ಮಾಡಿದ್ರಲ್ಲ ಕ್ಯಾರೆಕ್ಟರು, ಲೆಫ್ಟಿನೆಂಟ್ ಕರ್ನಲ್ ಫತೇಹ್ ಸಿಂಗ್ ಅಂತ, ಅದೇ ಕ್ಯಾರೆಕ್ಟರ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಅಂದರೆ ಬಾರ್ಡರ್ 1 ಬಾರ್ಡರ್ 2 ಎರಡು ಒಂದೇ ಟೈಮ್ ಲೈನಲ್ಲೇ ನಡೆಯುವಂಥ ಕತೆ 1971 ಸೊ ಅವಾಗಿದ್ದಂಥ ಮೇಜರೇ ಲೆಫ್ಟಿನೆಂಟೇ ಇಲ್ಲೂ ಕೂಡ ಇದ್ದಾರೆ ಅಂತ ಅರ್ಥ. ಸೊ ಇನ್ನು ವರುಣ್ ಧಾವನ್, ದಿಲ್ಜಿತ್ ದೋಸಾನ್, ಆಹನ್ ಶೆಟ್ಟಿ ಅವರು ಮಾಡಿರೋಂಥ ಕ್ಯಾರೆಕ್ಟರ್ಗಳು ಬಂದು ಅದೇ ಬಾರ್ಡರ್ 1 ಇದ್ರಲ್ಲ ಅವರೇನ ಅಂದರೆ ಅಲ್ಲ. ಸೊ ಇದೇ ಥರ ಇನ್ನೊಂದು ವಾರಲ್ಲಿ ನಡೆದಂಥ ಅವಾಗಿದ್ದಂಥ ಬೇರೆ ಬೇರೆ ಬ್ರೇವ್ ಸೋಲ್ಜರ್ಸ್ ಕ್ಯಾರೆಕ್ಟರ್ನ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಬಂದು ವರುಣ್ ಧವನ್ ಅವರು ಆರ್ಮಿ ಮೇಜರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ದಿಲ್ಜಿತ್ ಅವರು ಏರ್ ಫೋರ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಏರ್ ಫೋರ್ಸ್ ಆಫೀಸರ್ ಆಗಿ. ಆಹನ್ ಶೆಟ್ಟಿ ಅವರು ಲೆಫ್ಟಿನೆಂಟ್ ಕಮಾಂಡರ್ ಆಗಿ ಇಂಡಿಯನ್ ನೇವಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇವರೆಲ್ಲರೂ ಬಾರ್ಡರ್ ಪ್ರೊಟೆಕ್ಷನ್ನಲ್ಲೇ ಇರ್ತಾರೆ. 1971ನಲ್ಲಿ ನಡೆದಂಥ ಘಟನೆಯಲ್ಲಿ ಈ ಮೂರು ಜನನು ಭಾಗಿಯಾಗಿರ್ತಾರೆ. ಸೊ ಅವರ ಜೀವನ ಆಧಾರಿತ ಚಿತ್ರ ಇದು. ಸೊ ಬಾರ್ಡರ್ 1ಗೂ ಬಾರ್ಡರ್ 2ಗೂ ಕಂಟಿನ್ಯೂಟಿ ಇದೆಯಾ? ಇಲ್ಲ. ಆದರೆ ಎರಡೂ ಸೇಮ್ ವಾರಲ್ಲಿ ನಡೆದಂಥ ಬೇರೆ ಬೇರೆ ಸೋಲ್ಜರ್ಸ್ನ ಜೀವನ ಕತೆ. ಬಾರ್ಡರ್ 1ನ್ನ ಡೈರೆಕ್ಟ್ ಮಾಡಿದವರು JP ದತ್ತ ಅವರು ಈಗ ಬಾರ್ಡರ್ 2ಗೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದಾರೆ. ಜೊತೆಗೆ ಟಿ ಸಿರೀಸ್ ಅವರು ಕೂಡ ಇದಕ್ಕೆ ಪ್ರೊಡಕ್ಷನ್ ಮಾಡಿದ್ದಾರೆ. ಸೊ ಇನ್ನು ಕತೆ ಹೇಳಬೇಕಂದ್ರೆ ಆಲ್ರೆಡಿ ಹೇಳ್ದಂಗೆ 1971ನಲ್ಲಿ ನಡೆದಂಥ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡ್ರಲ್ಲಿ ನಡೆದಂಥ ವಾರ. ಸೊ ಯಾವಾಗ ಈ ಕಡೆ ಬಾಂಗ್ಲಾದೇಶ್ ಮತ್ತು ಇಂಡಿಯಾಗೆ ಕಾನ್ಫ್ಲಿಕ್ಟ್ ಇರುತ್ತೆ, ಅರ್ಧ ಜನ ಆರ್ಮಿನ, ಆಲ್ಮೋಸ್ಟ್ ಎಲ್ಲ ಆರ್ಮಿನ ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಬಂದು ಇದು ನೆಲೆಸಿರ್ತಾರೆ. ಆವಾಗ ಪಾಕಿಸ್ತಾನವರು ಅಡ್ವಾಂಟೇಜ್ ತಗೊಂಡು ಇಂಡಿಯಾ ಮೇಲೆ ವಾರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಆವಾಗ ನಡೆದಂಥ ಒಂದು 1971ನಲ್ಲಿ ನಡೆದಂಥ ಘಟನೆ ಚಿತ್ರ ಇದು. ಸೊ ಬಾರ್ಡರ್ 1ಅಲ್ಲೂ ಕೂಡ ತುಂಬ ಕಡಿಮೆ ಜನ ಸೋಲ್ಜರ್ಸ್ ಇದ್ದು ಪಾಕಿಸ್ತಾನವ್ರ ಜೊತೆ ಫೈಟ್ ಮಾಡಿ ಗೆದ್ದಿದ್ದಂಥ ಕತೆ. ಅದೇ ಥರ ನಡೆದಂಥ ಕಥೆನೇ ಬಾರ್ಡರ್ 2 ಕೂಡ. ಇನ್ನು ಈ ಚಿತ್ರದಲ್ಲಿ 4 ಮೇಜರ್ ಕ್ಯಾರೆಕ್ಟರ್ ಇದ್ರು. ತುಂಬ ಪವರ್ಫುಲ್ ಆಗಿ ಆ್ಯಕ್ಟ್ ಮಾಡಿರೋಂಥವ್ರು ಸಂಜಯ್ ದತ್ ಅವರು, ಸಾರಿ ಸನ್ನಿ ಡಿಯೋಲ್ ಅವರು, ಸಾರಿ ಅಬೌಟ್ ಇಟ್. ಸೊ ಸನ್ನಿ ಡಿಯೋಲ್ ಅವ್ರಿಗೆ ವಯಸ್ಸೇ ಆಗಿಲ್ಲ, ಅವಾಗ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ಗೊತ್ತಾಗುತ್ತೆ ಕೆಲವು ಕಡೆ ಸೀಕ್ವೆನ್ಸಲ್ಲಿ. ಬಟ್ ಅವರು ಡೈಲಾಗ್ ಡೆಲಿವರಿ ಇರ್ಬೋದು, ಫೇಸಲ್ಲಿ ಎಕ್ಸ್ಪ್ರೆಷನ್ನು, ಆ್ಯಂಗ್ರಿ ಏನೂ ಕಡಿಮೆ ಆಗಿಲ್ಲ. ಇಡೀ ಮೂವಿನ ಅವರೇ ಕ್ಯಾರಿ ಮಾಡಿಕೊಂಡು ಹೋಗ್ತಾರೆ. ಸೊ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗಂತೂ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಈ ಮೂವಿನಲ್ಲಿ. ಸೊ ಇನ್ನು ಕತೆ ಹೇಳಬೇಕಂದ್ರೆ ಅವಾಗೆ ಹೇಳ್ದಂಗೆ ಫಸ್ಟ್ ಹಾಫ್ ಫುಲ್ಲು ಇವು ಸೋಲ್ಜರ್ಸ್ ಟ್ರೈನಿಂಗು, ಅದರೊಳಗೆ ಅವರಿರೋ ಬ್ರದರ್ಹುಡ್ಡು, ಅವ್ರ ಬಾಂಡಿಂಗ್ಸು. ಸೊ ಈ ಸೋಲ್ಜರ್ ಕ್ಯಾಂಪಲ್ಲೇ ಅವ್ರು ಹೇಗೆ ಫ್ರೆಂಡ್ಸ್ ಆಗ್ತಾರೆ, ಅಲ್ಲೊಂದು ಸ್ವಲ್ಪ ಕಾಮಿಡಿ, ಆಮೇಲೆ ಅವ್ರದ್ದು ಬ್ಯಾಕ್ಗ್ರೌಂಡ್, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸು ಕತೆ ಎಲ್ಲ ತೆರ್ಕೋತಾ ಹೋಗುತ್ತೆ. ಸೊ ಫಸ್ಟ್ ಹಾಫ್ ಫುಲ್ಲು ನಮಗೆ ಸೆಂಟಿಮೆಂಟ್ಸ್ಗೆ ಆಮೇಲೆ ಫ್ಯಾಮಿಲಿಗೆ ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಸೊ ಸೆಕೆಂಡ್ ಹಾಫ್ ತನಕ ಯಾವುದೇ ವಾರ್ ಸೀಕ್ವೆನ್ಸ್ ಇರೋದಿಲ್ಲ. ಸೊ ಸೆಕೆಂಡ್ ಹಾಫ್ ಇಂಟರ್ವಲ್ ಆದಮೇಲೆ ವಾರ್ ಸ್ಟಾರ್ಟ್ ಆಗೋದು. ನೋಡೋಕ್ಕೆ ಮಾತ್ರ ಸಖತ್ತಾಗಿತ್ತು. ಗೂಸ್ ಬಂಪ್ಸ್ ಅಂತಾರಲ್ಲ ಆ ಥರ ಕೆಲವು ಸೀನ್ಸ್ ಅಂತೂ. ಸೊ ಎಲ್ಲ ಹಾಲಿಡೇ ಪೀರಿಯಡಲ್ಲಿರೋರಿಗೆಲ್ಲ ಕಾಲ್ ಫಾರ್ ಬರುತ್ತೆ. ಅಲ್ಲಿಗೆ ಎಲ್ಲ ಸೋಲ್ಜರ್ಸು ಹೋಗಿ ಬಾರ್ಡರಲ್ಲಿ
ಜಾಯಿನ್ ಆಗೋದೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸೆಂಟ್ರಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಕತೆಗಳು ಬರ್ತಾ ಹೋಗುತ್ತೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ನೆನೆಸ್ಕೊಳ್ಳೋದು, ಅಲ್ಲಿಂದ ಲೆಟರ್ ಬರೋದು. ಸೊ ಬಾರ್ಡರ್ ಒನ್ನಲ್ಲಿ ಇದ್ದಂಥ ಫೇಮಸ್ ಸಾಂಗ್ ಚಿಟ್ಟಿ ಆಯೆ ಹೇ, ಆ ಸಾಂಗ್ನ ಅವ್ರು ಮತ್ತೆ ಯೂಸ್ ಮಾಡಿದ್ದಾರೆ. ಅದೇ ಗರ್ ಕಬೋ ಆವೋಗೆ ಅಂತ ಒಂದು ಸಾಂಗ್ ಬರುತ್ತಲ್ಲ, ಅದೇ ಸಾಂಗ್ನ ಇಲ್ಲಿ ಮತ್ತೆ ರೀಯೂಸ್ ಮಾಡಿದ್ದಾರೆ. ಚೆನ್ನಾಗಿ ಅದಕ್ಕೇನು ಸಾಂಗ್ಗೆ ಏನು ನ್ಯಾಯ ಬೇಕೋ ಅದೇ ಒದಗಿಸಿದ್ದಾರೆ. ಅದಕ್ಕೆ ಅಂತ ಕ್ಯಾರೆಕ್ಟರ್ಸ್ ಬೇಕಿತ್ತು, ಅದನ್ನ ಮೊದಲಿಂದನೇ ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಮೂವಿ ನನಗಂತೂ ತುಂಬ ಇಷ್ಟ ಆಯಿತು. ಆರಾಮಾಗಿ ನೋಡ್ಬೋದು. ಆ, ಒಳ್ಳೆ ಪೇಟ್ರಿಯಾಟಿಕ್ ಮೂವಿ. ಅವಾಗಿರೋರು ಎಷ್ಟು ಜನ ಹೇಗೆಲ್ಲ ಯುದ್ಧ ಮಾಡಿದ್ದಾರೆ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಅವರ ಬ್ರೇವರಿ, ಧೈರ್ಯ, ಎಷ್ಟೇ ಏಟಾದರೂ ಮತ್ತೆ ಎದ್ದು ಫೈಟ್ ಮಾಡೋವಂಥ ಹುಮ್ಮಸ್ಸು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಕೆಲವು ಕಡೆ ಗ್ರಾಫಿಕ್ಸ್ ಕೂಡ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಇವಾಗೆಲ್ಲ, ವಿ ಎಫ್ ಎಕ್ಸ್ನ. ಕೆಲವು ಟ್ಯಾಕ್ಟಿಕ್ಸ್ ತುಂಬ ಚೆನ್ನಾಗಿದೆ. ಹೇಗೆ ಕಡಿಮೆ ಜನ ಇದ್ಕೊಂಡೇನೆ ಒಂದು ದೊಡ್ಡ ಆರ್ಮಿ ಜೊತೆಗೆ ಟ್ಯಾಂಕರ್ಸ್ನೆಲ್ಲ ಹೇಗೆ ಇವರು ಡೆಮಾಲಿಷ್ ಮಾಡ್ತಾರೆ ಅನ್ನೋದೇ ಕತೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಒನ್ ಟೈಮ್ ವಾಚ್ ಅಂತಲೇ ಹೇಳ್ಬೋದು. ನಿಮ್ಗೆ ಇಷ್ಟ ಆದರೆ ಸೆಕೆಂಡ್ ಟೈಮ್ ಕೂಡ ಹೋಗ್ಬೋದು. ಕೆಲವು ಸೀಕ್ವೆನ್ಸಸ್ ಚೆನ್ನಾಗಿದೆ. ಯುದ್ಧದಲ್ಲೂ ಅಲ್ಲಲ್ಲೇ ಸೆಂಟಿಮೆಂಟ್ಸ್ ಬರುತ್ತೆ, ಕಾಮಿಡಿ ಕೂಡ ಬರುತ್ತೆ. ನನಗೊಂಥರ ಇಷ್ಟ ಆಯಿತು ಫಸ್ಟ್ ಟೈಮ್ ನೋಡಿದಾಗ ನನಗೆ. ಬಟ್ ಏನಂದರೆ ಬಾರ್ಡರ್ ಒನ್ ನೋಡಿ, ಬಾರ್ಡರ್ ಟೂ ನೋಡಿದ್ರೆ ನಮಗೆ ಆ ಫೀಲ್ ಬರಲ್ಲ. ಬಾರ್ಡರ್ ಒನ್ ಇಷ್ಟಿಲ್ಲ ಕ್ಲಾಸಿಕ್. ಬಾರ್ಡರ್ ಒನ್ ನೋಡ್ದಿರೋರಿಗೆ ಕ್ಲಾಸಿಕ್ ಅನ್ಸುತ್ತೆ. ಬಾರ್ಡರ್ ಒನ್ ಬಾರ್ಡರ್ ಟು ಕಂಪೇರ್ ಮಾಡಿದ್ರೆ ನನಗೆ ಬಾರ್ಡರ್ ಒನ್ನೇ ತುಂಬ ಇಷ್ಟ ಆಗಿದ್ದು. ಅದರಲ್ಲಿ ಇದ್ದಿದ್ದಂಥ ಎನರ್ಜಿ ಎಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತು. ಸ್ವಲ್ಪ ಕಮರ್ಷಿಯಲಿ ಸೆಂಟಿಮೆಂಟಲಿ ಜಾಸ್ತಿ ಮಾಡಿದ್ದಾರೆ. ಸೊ ವಿಜುವಲ್ ಎಫೆಕ್ಟ್ಸ್ ವೈಸ್ ಎಲ್ಲ ಅದರೊಳಗೆ ತುಂಬ ನ್ಯಾಚುರಲ್ ಆಗಿತ್ತು, ಬ್ರೇವರಿ, ಸೆಂಟಿಮೆಂಟ್ ಎಲ್ಲ. ಸೊ ನನಗೆ ಇಷ್ಟ ಆಯಿತು. ಎರಡು ಮೂವಿನೂ ನಾನು ನೋಡಿದ್ದೀನಿ. ನಂಗೆ ಬಾರ್ಡರ್ ಟು ಕೂಡ ಅಷ್ಟೇ ಇಷ್ಟ ಆಯಿತು. ಸೊ ನಾನು ರೆಕಮೆಂಡ್ ಮಾಡ್ತೀನಿ ನೋಡೋಕ್ಕೆ. ವಿತ್ ಕಿಡ್ಸ್ ನೋಡ್ಬೋದು, ವಿತ್ ಫ್ಯಾಮಿಲಿ ನೋಡ್ಬೋದು. ಅವ್ರಿಗೂ ಎಷ್ಟು ಜನ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂತೆಲ್ಲ ಮಕ್ಳುಗಳಿಗೆ ಗೊತ್ತಾಗುತ್ತೆ. ಸೊ ಇದು ನನ್ನ ಅನಿಸಿಕೆ. ಇದರೊಳಗೆ ನಾನು ಆಗಲೇ ಹೇಳ್ದಾಗೆ ಸನ್ನಿ ಡಿಯೋಲ್ ಅವರು ತುಂಬಾ ಚೆನ್ನಾಗಿ ಪವರ್ಫುಲ್ ಸ್ಪೀಚ್ ಕೊಡ್ತಾರೆ. ಅಷ್ಟೇ ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಕೂಡ. ಸೊ ಕೆಲವು ಸೀಕ್ವೆನ್ಸ್ ಹೇಳಿದ್ನಲ್ಲ, ಗೂಸ್ ಬಂಪ್ಸ್ ಅಂತ, ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಸೊ ಹೇಗೆ ಒಂದು ಇದರೊಳಗೆ ತುಂಬ ಜನ ಸೋಲ್ಜರ್ಸ್ ನೋಡ್ಸಲ್ಲ, ಹೇಗೆ ಒಂದು ಸೆಟ್ ಆಫ್ ಸೋಲ್ಜರ್ಸು ಬ್ರೇವರಿಯಿಂದ ವಾರ್ ಮಾಡ್ತಾರೆ ಅನ್ನೋದೇ ಕತೆ. ಸೊ ನೋಡಿ, ಎಂಜಾಯ್ ಮಾಡಿ. ಎಲ್ಲ ಸೀಕ್ವೆನ್ಸಸ್ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಲೈಟಿಂಗ್ ಚೆನ್ನಾಗಿದೆ, ಆಡಿಯೋ ಎಫೆಕ್ಟ್ ಚೆನ್ನಾಗಿದೆ, ವಿ ಎಫ್ ಎಕ್ಸ್ ಚೆನ್ನಾಗಿದೆ. ಎಸ್ಪೆಷಲಿ ಜೆಟ್ ಫ್ಲೈಟ್ಸಲ್ಲಿ ಅವರು ಫೈಟ್ ಮಾಡೋದು, ಆಮೇಲೆ ನೇವಿಲ್ಲೂ ಕೂಡ ತುಂಬ ಚೆನ್ನಾಗಿದೆ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. 2 ಇಯರ್ಸ್ ಮೂವಿ ಮಾಡಿದ್ದಾರೆ. ಹತ್ತತ್ರ 200 crores ಇನ್ವೆಸ್ಟ್ ಮಾಡಿ, ಸಾವಿರಾರು ಜನ ಆ್ಯಕ್ಟರ್ಸ್ನ ಹಾಕ್ಕೊಂಡು ತುಂಬ ಸೆಟ್ ಹಾಕಿ ಆದಷ್ಟು ರಿಯಲ್ ಲೊಕೇಶನ್ಸಲ್ಲೇ ಶೂಟ್ ಮಾಡಿದ್ದಾರೆ ಮೂವಿನ. ಒನ್ ಟೈಮ್ ನೋಡೋಕ್ಕಂತೂ ಮೋಸ ಇಲ್ಲ. 3.5 hours ಇದೆ ಮೂವಿ ಲೆಂತು. ಬಟ್ ಎಲ್ಲೂ ನಿಮಗೆ ಬೋರ್ ಅನ್ಸೋದಾಗ್ಲಿ, ಲ್ಯಾಗ್ ಅನ್ಸೋದಾಗ್ಲಿ ಏನೂ ಆಗಲ್ಲ. ಫಸ್ಟ್ ಹಾಫ್ ಫುಲ್ಲು ಕತೆ ಬಿಲ್ಡ್ ಮಾಡ್ತಾರೆ. ಸೆಕೆಂಡ್ ಹಾಫಲ್ಲಿ ವಾರ್ ಸೀಕ್ವೆನ್ಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಮೂರು ಕಡೆ ವಾರ್ ನಡೀತಾ ಇರುತ್ತಲ್ಲ, ಸೊ ನಿಮಗೆ ನೇವಿ ಮತ್ತು ಆರ್ಮಿಲಿ ಮತ್ತು ಏರ್ಫೋರ್ಸ್ ಮೂರು ಕಡೆಗೂ ವಾರ್ ನಡೀತಾ ಇರೋದ್ರಿಂದ ಸೊ ಕತೆಗೆ ಲೆಂತ್ ಬೇಕಾಗಿತ್ತು ಅನಿಸ್ತು. ಸೊ ನ್ಯಾಯ ಒದಗಿಸಿದ್ದಾರೆ. ಎಲ್ಲೂ ಅನ್ನೆಸೆಸರಿ ಸೀನ್ಸು, ಅನ್ನೆಸೆಸರಿ ಲ್ಯಾಗ್ ಅಂತ ಎಲ್ಲೂ ಅನಿಸ್ಲಿಲ್ಲ. ಚೆನ್ನಾಗಿತ್ತು ಮೂವಿ. ನನ್ನ ಕಡೆಯಿಂದ ನಾನು ಆ್ಯಕ್ಚುಲಿ 4 stars ಕೊಡ್ತೀನಿ ಬಾರ್ಡರ್ ಒನ್ ಕಂಪೇರ್ ಮಾಡಿದ್ರೆ. ಬಟ್ ಬಾರ್ಡರ್ ಒನ್ ಬಿಟ್ಟು ಇದೇ ಒಂದು ಸಪ್ರೇಟ್ ಮೂವಿ ಅಂತ ನೋಡೋ ಹಾಗಿದ್ರೆ 5 stars ಕೊಡ್ತೀನಿ. ಏನು ತಪ್ಪಂತ ಹುಡ್ಕೋ ಅಂಥ ಮೂವಿ ಅಲ್ಲ ಇದು. ಒಂದು ಒಳ್ಳೆ ದೇಶಭಕ್ತಿ ಚಿತ್ರ. ನೋಡಿ, ಇದು ನನ್ನ ಅನಿಸಿಕೆ. ಬಾರ್ಡರ್ ಟು ನೀವು ನೋಡಿ, ಹೇಗನ್ನಿಸ್ತು, ನನ್ನ ರಿವ್ಯೂ ಹೇಗಿತ್ತು, ನಾನು ಕರೆಕ್ಟಾಗಿ ಹೇಳಿದ್ದೀನ ಇಲ್ಲ ನಾನೇನಾರ ಮಿಸ್ಟೇಕ್ ಮಾಡಿದ್ನ, ಏನಾರು ತಿದ್ಕೋಬೇಕಾ ಅನ್ನೋದನ್ನು ಹೇಳಿ. ತಿದ್ಕೋತೀನಿ ಖಂಡಿತ. ಆಮೇಲೆ ನೆಕ್ಸ್ಟ್ ಇನ್ಯಾವ್ದಾರ ಮೂವಿನ ರಿವ್ಯೂ ಮಾಡಬೇಕು ಅಂತ ಅನಿಸಿದರೆ ಅದನ್ನು ಕೂಡ ಹೇಳಿ, ಖಂಡಿತ ರಿವ್ಯೂ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ಯಾವ್ದಾರ ಮೂವಿ ರಿವ್ಯೂ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ನನ್ನ ರಿವ್ಯೂ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ಅದನ್ನು ಕರೆಕ್ಷನ್ ಮಾಡಿಕೊಂಡು ಆದಷ್ಟು ಇನ್ನೂ ಒಳ್ಳೊಳ್ಳೆ ಮೂವೀಸ್ ರಿವ್ಯೂ ಮಾಡೋಕ್ಕೆ ನನಗೂ ಒಂದು ಎಂಥ್ಯೂಸಿಯಾಸಮ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಟೈಮ್ ವಾಚಿಂಗ್ ಮೂವೀಸ್. Bye bye.